ಬಸ್ ಸ್ಟ್ಯಾಂಡ್ನಲ್ಲಿ ಲಿಪ್ ಟು ಲಿಪ್ ಕಿಸ್. 4 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ, ನೆಟ್ಟಿಗರ ಟೀಕೆ. ಇದೇನಾ ಸಂಸ್ಕಾರ? ಸಾರ್ವಜನಿಕರಿಂದ ಚರ್ಚೆ. ಬಸ್ ಸ್ಟ್ಯಾಂಡ್ನಲ್ಲಿ ಲಿಪ್ ಟು ಲಿಪ್ ಕಿಸ್ ಕೊಟ್ಟ ಪ್ರೇಮಿಗಳು. ಕೆಲ ಪ್ರೇಮಿಗಳೇ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ವರ್ತಿಸಬೇಕು ಎನ್ನುವ ಕನಿಷ್ಠ ಪ್ರಜ್ಞೆಯೂ ಇರುವುದಿಲ್ಲ. ಎಲ್ಲೆಂದರಲ್ಲಿ ಅಸಹ್ಯವಾಗಿ ವರ್ತಿಸುವ ಪ್ರೇಮಿಗಳ ವಿಡಿಯೋಗಳು ವೈರಲ್ ಆಗಾಗ ಆಗ್ತಾ ಇರ್ತವೆ. ಇದೀಗ ಪ್ರೇಮಿಗಳಿಬ್ಬರು ಹಗಲು ಹೊತ್ತಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿಯೇ ರೊಮ್ಯಾನ್ಸ್ನಲ್ಲಿ ತೇಲ್ ಹೋಗಿದ್ದಾರೆ. ಮುಜುಗರ ತರಿಸುವ ಈ ವಿಡಿಯೋ ಕ್ಲಿಪ್ಪಿಂಗ್ ಸದ್ಯ ಸಖತ್ ವೈರಲ್ ಆಗ್ತಾ ಇದೆ. ಕೆಲ ಪ್ರೇಮಿಗಳು ತೋರುವ ಹುಚ್ಚಾಟಗಳನ್ನ ನೋಡಿದಾಗ ಸಮಾಜ ಎತ್ತ ಸಾಗ್ತಾ ಇದೆ ಎಂದೆನಿಸುತ್ತದೆ. ಮೆಟ್ರೋ, ರೈಲು, ಬಸ್, ಪಾರ್ಕ್ ಸೇರಿದಂತೆ ಸಾರ್ವಜನಿಕರು ಪ್ರಯಾಣಿಸುವಂತಹ ಸ್ಥಳಗಳಲ್ಲಿ ಪ್ರೇಮಿಗಳು ಲೋಕದ ಅರಿವೇ ಇಲ್ಲದೆ ಕಿಸ್ಸಿಂಗ್, ರೊಮ್ಯಾನ್ಸ್, ಸರಸವಾಡುತ್ತಾ ಇತರರಿಗೂ ಮುಜುಗರವನ್ನ ಉಂಟು ಮಾಡಿದಂತಹ ಘಟನೆಗಳು ನಡೀತಾ ಇರುತ್ತವೆ. ತಾವು ಎಲ್ಲಿದ್ದೇವೆ ಎನ್ನುವುದನ್ನೇ ಮರೆತ ಪ್ರೇಮಿಗಳಿಬ್ಬರು ಬಸ್ ಸ್ಟ್ಯಾಂಡ್ನಲ್ಲಿ ಪ್ರೇಮಿಗಳಿಬ್ಬರು ಪರಸ್ಪರ ಚುಂಬಿಸುತ್ತಾ ರೊಮ್ಯಾನ್ಸ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದ್ದಂತೆ ಬಳಕೆದಾರರು ಇದೇನಾ ಸಂಸ್ಕಾರ ಎಂದು ಈ ಪ್ರೇಮಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಿವ್ಯಕುಮಾರಿ ಹೆಸರಿನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಲಾದ ಈ ವಿಡಿಯೋದಲ್ಲಿ ಪ್ರೇಮಿಗಳಿಬ್ಬರ ಸರಸ ಸಲ್ಲಾಪದ ಕ್ಷಣಗಳು ಇಲ್ಲಿವೆ. ಹಗಲು ಹೊತ್ತಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರೇಮಿಗಳಿಬ್ಬರು ರೊಮ್ಯಾನ್ಸ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಬಿಳಿ ಬಣ್ಣದ ಸೀರೆಯುಟ್ಟ ಯುವತಿಗೆ ಯುವಕನು ಚುಂಬಿಸುವುದನ್ನು ಕಾಣಬಹುದು. ಮೊದಲಿಗೆ ಒಲ್ಲೆ ಎನ್ನುತ್ತಾ ಆತನ ಕೆನ್ನೆ ತಟ್ಟಿದ್ರು. ಆ ಬಳಿಕ ಯುವಕನೊಂದಿಗೆ ಸರಸವಾಡಿದ್ದಾಳೆ. ಇಲ್ಲೇ ಕೆಲ ಪ್ರಯಾಣಿಕರು ಬಸ್ ಬರುವುದನ್ನ ಕಾಯುತ್ತಾ ನಿಂತಿದ್ದಾರೆ. ಆದ್ರೆ ಇದ್ಯಾವುದರ ಪರಿವೇ ಇಲ್ಲ. ಈ ಜೋಡಿಗಳು ಮಾತ್ರ ತಮ್ಮದೇ ಲೋಕದಲ್ಲಿ ಮುಳುಗಿದ್ದಾರೆ. ಸೆಪ್ಟೆಂಬರ್ 18ರಂದು ಶೇರ್ ಮಾಡಲಾದ ಈ ವಿಡಿಯೋ ಇದುವರೆಗೂ 4 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಬಳಕೆದಾರರೊಬ್ಬರು ಈ ದೃಶ್ಯವನ್ನ ನೋಡುವಾಗ ಈಗಿನ ಜನರೇಷನ್ ಎತ್ತ ಸಾಗ್ತಾ ಇದೆ ಎಂದೆನಿಸುತ್ತದೆ. ಮತ್ತೊಬ್ಬ ಬಳಕೆದಾರ ಹೆತ್ತವರ ನಂಬಿಕೆ ದ್ರೋಹ ಬಗೆಯುವ ಇಂತಹ ಮಕ್ಕಳಿದ್ದು ವ್ಯರ್ಥ ಎಂದು ಹೇಳಿದ್ದಾರೆ. ಇನ್ನೊಬ್ಬ ಬಳಕೆದಾರ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.